ಇಷ್ಟೊತ್ತಿಗೆ ಬರಬೇಕಾಗಿತ್ತಲ್ಲ ರಾಮು, ಇನ್ನೂ ಬಂದಿಲ್ಲ. ಯಾಕೆ ಇವತ್ತು ಲೇಟ್ ಆಯಿತು? ಯಾಕೆ ಇಷ್ಟೊಂದು ಲೇಟ್ ಆಯಿತು? ಹ್ಞೂ, ಫೋನ್ ಆದರೂ ಮಾಡೋಣ. ಫೋನ್ ಮಾಡಿದ್ರೆ ಅಯ್ಯೋ ಕೆಲಸ ಒಂದು ಸ್ವಲ್ಪ ಹೊತ್ತಿರು ಬರ್ತೀನಿ ಅಂತ ಹೇಳಿ ಮಾಡ್ತಿರ್ತಾರೆ. ನೋಡೋಣ, ಒಂದು ಸತಿ ಫೋನ್ ಮಾಡೋಣ. ಬರಬೇಕಾಗಿತ್ತು. ಇಷ್ಟೊತ್ತಿಗೆ ಮನೆಗೆ ಬಂದಿರೋರು, ಡೈಲಿ ಇಷ್ಟೊತ್ತಿಗೆ ಬಂದಿರೋರಪ್ಪ, ಇವತ್ತು ಯಾಕೆ ಲೇಟ್ ಆಯಿತು? ಫೋನ್ ಮಾಡೋಣ. ಹಲೋ ಹಲೋ ರೀ, ಎಲ್ಲಿದ್ದೀರಾ? ಯಾರು ಮಾತಾಡ್ತಾ ಇರೋದು? ನೀವು ಯಾರು ಮಾತಾಡ್ತಾ ಇರೋದು? ನೀವು ಯಾರಂತ ಗೊತ್ತಾಗ್ಲಿಲ್ವಲ್ಲ? ಪೊಲೀಸ್ ಸ್ಟೇಷನಿಂದ ಮಾತಾಡ್ತಾ ಇರೋದು, ಜಗನ್ನಾಥ್ ಅಂತ ಹೇಳಿ. ಸ್ಟೇಷನಿಂದಲ್ಲ ಸರ್, ನಮ್ಮ ಮನೆಯವರು ರಾಮ್ ಅವ್ರಿಗೆ ಕಾಲ್ ಮಾಡಿದೆ. ನಮ್ಮ ಮನೆಯವ್ರ ಫೋನು ನಿಮ್ಮ ಹತ್ರ ಹೆಂಗೆ ಬಂತು ಸರ್? ನಮ್ಮ ಮನೆಯವ್ರದ್ದು ಫೋನಿಗೆ ನಾನು ಕಾಲ್ ಮಾಡಿರೋದು. ನನಗೆ ರಾಮು ಅನ್ನೋರು ಬೇಕಾಯಿತು ಸರ್. ರಾಮು ಅರೆಸ್ಟ್ ಆಗಿದ್ದಾನೆ. ಕೆಲಸದಿಂದ ಸಸ್ಪೆಂಡ್ ಮಾಡಿದ್ದಾರೆ ಅವ್ರಿಗೆ. ಅವರು ಲಂಚ ತಗೊಳ್ತಾ ಇರೋದ್ರಿಂದ ರೆಡ್ ಹ್ಯಾಂಡ್ ಸಿಗೆ ಬಿದ್ದು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸು. ಅವರು ಇವಾಗ ಸ್ಟೇಷನಲ್ಲಿದ್ದಾರೆ. ಹೌದಾ ಸರ್? ರಾಮನ್ನ ಅರೆಸ್ಟ್ ಮಾಡಿದಾರಾ? ಯಾಕೆ ಸರ್, ಏನಾಯಿತು? ನನ್ನ ಗಂಡ ಏನು ತಪ್ಪು ಮಾಡಿದ್ರು ಸರ್? ಏನಾಯಿತು? ಏನು ಸರ್, ಏನಕ್ಕೆ ಅರೆಸ್ಟ್ ಮಾಡಿದ್ದೀರಾ? ಫೋನಲ್ಲೆಲ್ಲ ಡೀಟೇಲ್ಸಾಗಿ ಹೇಳೋಕ್ಕಾಗಲ್ಲ, ಸ್ಟೇಷನಿಗೆ ಬಂದು ಮಾತಾಡಿ ಏನಿದ್ರು. ಹಲೋ 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 ಸರ್ ಸರ್ ಸರ್, ಅಯ್ಯೋ ಅದೇ ಕಟ್ ಮಾಡಿಬಿಟ್ರಲ್ಲಪ್ಪ ಸರ್. ಅಮ್ಮ ಅಮ್ಮ, ಯಾಕೆ ಏನಾಯ್ತು? ಬಂದೆ ರಾಮ? ಬಂದಿಲ್ಲ, ಫೋನ್ ಮಾಡಿದ್ದೆ, ಪೊಲೀಸ್ನವ್ರು ಮಾತಾಡಿರು. ನನಗೆ ರಾಮು ಬೇಕಾಯಿತು ಅಂತ ಹೇಳಿದೆ. ಅದಕ್ಕೇ ಪೊಲೀಸ್ನವರು ನಾವು ಅರೆಸ್ಟ್ ಮಾಡಿದ್ದೀವಿ, ಏನೋ ಸಸ್ಪೆಂಡ್ ಮಾಡಿದ್ದಾರೆ ಕೆಲಸದಿಂದ ಅಂತ ಹೇಳಿ ಮಾತಾಡಿದ್ರು, ಹೇಳಿದ್ರಮ್ಮ. ಅದಕ್ಕೆ ಸ್ಟೇಷನ್ಗೆ ಹೋಗ್ಬೇಕು ಇವಾಗ. ಇದೇನಿದು ಹಿಂಗೆ ಹೇಳ್ತಾ ಇದೆಯಲ್ಲಪ್ಪ? ಅರೆಸ್ಟ್ ಮಾಡಿವ್ರಿ? ಯಾಕಂತೆ? ಯಾಕೆ ಏನು ಅಂತ ಹೇಳಿ ಕೇಳಿದ್ರೆ ಅವ್ರೇನು ಇದ್ರು ನೀವು ಬಂದು ಸ್ಟೇಷನಲ್ಲಿ ಮಾತಾಡಿ ಅರೆಸ್ಟ್ ಮಾಡಿ ಸಸ್ಪೆಂಡ್ ಮಾಡಿದರೆ ಕೆಲಸದಿಂದ ತೆಗೆದಾಕಿದ್ದಾರೆ ಅವ್ರನ್ನ ಅಂತ ಹೇಳಿದ್ರು. ಲಂಚ ತಗೊಳ್ತಾ ಇರೋದು ಏನೋ ರೆಡ್ ಹ್ಯಾಂಡ್ ಸಿಗೆ ಬಿದ್ದು ಇರೋದ್ರಿಂದ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಿ ಮಾತಾಡ್ತಿದ್ರು. ಏನಾಗೈತೆ ಅಂತ ಹೇಳಿ ಸರಿಯಾಗಿ ಗೊತ್ತಿಲ್ಲ ಕಣಮ್ಮ. ಎಲ್ಲನ ಸುಮ್ಮನೆ ಹೇಳಿರ್ಬೇಕು ಯಾರ ನಿನಗೆ. ಅವ್ರನ್ನ ಯಾಕೆ ಅರೆಸ್ಟ್ ಮಾಡ್ತಾರೆ? ಸುಮ್ಕೆ ಏನು ತಪ್ಪು ಮಾಡ್ದಿಲ್ದಾರನ್ನ ಯಾತನ ಲಂಚ ಅದು ಇದು ಅಂತ ಹೇಳಿ ಏನೋ ಹೇಳ್ತಿದ್ರು. ಅದೇ ಇವರೆಲ್ಲ ಜಾಸ್ತಿ ದುಡ್ಡು ತಗೊಂತ ಇದ್ರಲ್ಲ, ಅವ್ರ ಇರ್ತಾಗೆ ಏನೋ ಗೊತ್ತಾಗಿರ್ಬೇಕು ಏನೋ ಅಂತ ನಾನು ಅನ್ಕೊಂಡಿದ್ದೀನಿ. ಏನ್ಲೇಪು ಏನೋ ಹೇಳ್ತಾ ಇದೆಯಾ? ಯಾಕೆ ಏನಾಯಿತು? ಮನುಮವ, ನಾನು ಈಗ ರಾಮನಿಗೆ ಫೋನ್ ಮಾಡಿದ್ದೆ. ಪೊಲೀಸ್ನವ್ರು ಮಾತಾಡಿದ್ರು, ರಾಮನ ಹತ್ರ ಫೋನ್ ಇಸ್ಕೊಂಡು ಇಟ್ಕೊಂಡಿದ್ದಾರಂತೆ. ಸ್ಟೇಷನಲ್ಲಿದ್ದಾನೆ ರಾಮು, ಬಂದು ನೀವೇನು ಮಾತಾಡೋದಿದ್ರು ಸ್ಟೇಷನಲ್ಲಿ ಬಂದು ಮಾತಾಡಿ ಅಂತ ಹೇಳಿದ್ರು. ಸ್ಟೇಷನಾಗ ಬಂದು ಮಾತಾಡ್ರಿ ಅಂತ ಹೇಳಿದ್ರಪ್ಪ. ಹೌದೇ? ಯಾಕಂತೆ? ಯಾಕೆ ಅರೆಸ್ಟ್ ಮಾಡಿದಾರಂತೆ? ಅಪ್ಪ ಏನೂ ಗೊತ್ತಿಲ್ಲ ಮನುಮವ, ನನಗೆ ಏನಾಯಿತು ಅಂತ ಗೊತ್ತಿಲ್ಲ. ಇವುಗಳು ಬಂದಂಗಾಗೈತೆ. ರಾಮಗೆ ಏನಾದ್ರೂ ತಡ್ಕೊಂಬಕ್ಕಾಗ್ತಿಲ್ಲ. ಮೊದಲೇ ಇವರೆಲ್ಲನ ಹೊಟ್ಟೆ ಹುರ್ಕೊಂಬರು. ಇವಾಗ ಏನೋ ಸ್ವಲ್ಪ ಹಿಂಗಾಗೈತೆ ಅನ್ನೋದು ಗೊತ್ತಾಗ್ಬಿಟ್ರೆ ಎಷ್ಟು ನಮ್ಮ ಮೇಲೆ ಹೊಟ್ಟೆ ಕಿಚ್ಚು ಮಾಡ್ತಾರಪ್ಪ ಅನ್ನಿಸ್ತೈತೆ. ನಿಜ ತುಂಬ ಬೇಜಾರಾಗ್ತೈತೆ ಮನುಮಾವ. ರಾಮಗೆ ಏನಾಯ್ತು? ಯಾಕೆ ಪೊಲೀಸ್ನವ್ರು ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನನಗಂತೂ ನೋಡು ಬಂದಂಗೆ ಆಗ್ತೈತೆ. ಈ ಭೂಮಿ ರಂಜಿ ಎಲ್ಲ ಕಾತ್ಕೊಂಡಿದ್ರು. ಯಪ್ಪ, ನಾವಿಲ್ಲಿ ಬಂದೇಟ್ಕೆ ಹೊಸ ಮನೆಗೆ ಬಂದೇಟ್ಕೆ ಯಾಕೆ ಹಿಂಗಾಯ್ತು? ಈ ಮನೆಗೆ ಬಂದೇಟ್ಕೆ ಯಾಕೆ ಹಿಂಗಾಯ್ತು? ಅಯ್ಯೋ, ಈ ಮನೆ ಚೇಂಜ್ ಮಾಡಿದ್ರು, ಅಲ್ಲಿಗೆ ಹೋಗ್ದೇಟ್ಕೆ ಹಿಂಗಾಯ್ತು ಇವ್ರಿಗೆ ಅಂಥೇಳಿ ಜನ ಹೆಂಗೆ ಮಾತಾಡ್ತಾರೆ. ಅಯ್ಯೋ, ನನಗೇನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಮನುಮಾವ. ಲೇಪು ಯಾಕೆ ಹೇಳ್ತೀಯ? ಸುಮ್ಮನಿರು. ಅದೇನು ಎತ್ತ ಅಂತೇಳಿ ತಿಳ್ಕೊಂಡು ಮಾತಾಡಬೇಕು. ಸುಮ್ಮನೆ ನೀನು ಹೇಳ್ತಾ ಕೂಕೊಂಡ್ರೆ ಅದೇನಾಗೈತೆ ಏನು ಎತ್ತ ಅಂತೇಳಿ ಎಲ್ಲ ತಿಳ್ಕೊಂಡು ಮಾತಾಡು. ಸುಮ್ಮನೆ ಗೊಳೋ ಅಂತ ಹೇಳ್ತಾ ಕೂಕೊಂಡ್ರೆ ಯಾರನ್ನ ಅದೇ ಬೇಕಲ್ಲ ಸುಮ್ಮನೆ ಫೋನ್ ಮಾಡಿವ್ರೋ ಏನೋ. ಅದೇ ತಮಾಷೆ ಮಾಡೋಕ್ಕೆ, ಒಂದೊಂದ್ಸತಿ ಫ್ರಾಂಕ್ ಮಾಡೋಕ್ಕೆ, ನನ್ನ ಎದುರಿಸೋಕ್ಕೆ ಈ ರೀತಿ ಮಾಡ್ತಾರೆ ಅವರು. ಅವತ್ತೊಂದು ದಿವಸ ಹಂಗೆ ನನಗೆ ತುಂಬ ಸುಸ್ತಾಗೈತೆ, ನನಗೆ ಬರೋಕ್ಕಾಗ್ತಾಯಿಲ್ಲ, ನನಗೆ ತುಂಬ ಜ್ವರ, ನನಗೆ ತಲೆ ಸುತ್ತುತ್ತೆ ಅಂತ ಹೇಳಿ ನಾನು ಇಲ್ಲೇದಾರೆ ಯಾಕೋ ಇಷ್ಟೊತ್ತಾದರೂ ಬರಲಿಲ್ಲ ಅಂತೇಳಿ ನಾನು ಇಲ್ಲೇ ರಸ್ತೆಯಲ್ಲಿ ಕುತ್ಕೊಬಿಟ್ಟಿದ್ದೀನಿ. ಬರೋಕ್ಕಾಗ್ತಿಲ್ಲ, ಗಾಡಿನೇ ಓಡ್ಸೋಕ್ಕಾಗ್ತಿಲ್ಲ. ನನಗೆ ಹಂಗಾಗೈತೆ ಹಿಂಗಾಗೈತೆ, ಬಿದ್ದಿದ್ದೀನಿ ಬೈಕಲ್ಲಿ, ಕಾಲು ನೋವಾಗೈತೆ, ತುಂಬ ಪೆಟ್ಟು ಬಿದ್ದೈತೆ ಕಾಲಿಗೆ, ಬ್ಲಡ್ ಬತ್ತೈತೆ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಹೊತ್ತಿ ಮನೆಗೆ ಇದ್ರು. ಫ್ರಾಂಕ್ ಮಾಡ್ತಾರೆ ಅವರು ಒಂದೊಂದ್ಸತಿ ಮನುಮಾವ. ನಾನು ಎದುರಿಸೋಕ್ಕಾಗಿನ ಅವರು ಅಂದರೆ ನಂಬೋಕ್ಕಾಗಲ್ಲ ನನಗೆ. ಏನೇ ಅಂದ್ರೂ ಅದೇನು ಎತ್ತ ಅಂತ ಕ್ಲಿಯರಾಗಿ ನಾನು ಗೊತ್ತಾಗೋವರೆಗೂ ನಂಬೋಕ್ಕಾಗಲ್ಲ. ಅದೇ ಒಂದೊಂದ್ಸತಿ ಫ್ರಾಂಕ್ ಮಾಡ್ತಾರೆ ಅವರು. ಅವ್ರ ಫ್ರೆಂಡ್ ಹತ್ರ ಯಾರ ಹತ್ರನೂ ಸುಮ್ಮನೆ ಹಂಗೆ ಹೇಳ್ತಾ ಇದ್ದಾರೆ ಅನಿಸ್ತೈತೆ. ಅವ್ರೇನು ಯಾವತ್ತೂ ಕೆಲಸ ಮಾಡೋ ಅಂಥದ್ದಾಗೆ ಏನೋ ತೊಂದರೆ ಮಾಡ್ಕೊಂಡಿಲ್ಲ, ಏನಿಲ್ಲ, ಇನ್ನೂವರೆಗೂ ಒಂದು ಗಲಾಟೆ ಮಾಡ್ಕೊಂಡಿಲ್ಲ, ಏನು ಮಾಡ್ಕೊಂಡಿಲ್ಲ. ಆರಾಮಾಗಿ ಎಲ್ಲ ಕೆಲಸ ಮಾಡ್ಕೊಂಬತ್ತಾರೆ. ಅವ್ರಿಗೆ ಹೆಂಗೆ ಮಾಡಬೇಕು, ಹೆಂಗೆ ಮ್ಯಾನೇಜ್ ಮಾಡಬೇಕು, ಯಾರಿದ್ದಾಗ ಹೆಂಗೆ ಮಾತಾಡಬೇಕು ಅಂಬೋದೆಲ್ಲ ಚೆನ್ನಾಗಿ ಗೊತ್ತೈತೆ ಅವ್ರಿಗೆ. ಅವ್ರೇನು ಯಾವುದಕ್ಕೇನು ಇದಾಗಲ್ಲ. ಅದೇ ಮತ್ತೆ ಎಲ್ಲ ಸುಮ್ಮನೆ ನಿಂತಾಗೆ ಅದ್ರ ಸಾಕಂಗೆ ಹೇಳಿರ್ಬೇಕು. ಈಗಲಾಗ್ಲ ಗೊತ್ತಂತ ತಡಿ.
ನೋಡು ಸುಮ್ಮನೆ ಅವ್ರ ಫ್ರೆಂಡ್ ಯಾರಾದ್ರೂ ಜೊತೆಗಿದ್ರೇನೋ ಏನಾದರೂ ಯಾವುದಾದ್ರೂ ಬರ್ತಡೇ ಪಾರ್ಟಿ ಯಾವುದು ಇದು ಅಂತ ಏನಾದರೂ ಹೋಗಿರ್ತಾರೆ ಎಲ್ಲಾದ್ರೂ ಅದಕ್ಕೆ ಏನಾನ ಒಂದು ಸುಳ್ಳು ಹೇಳ್ತಿರ್ತಾರೆ. ನಾನು ಹಂಗೆ ನಮ್ಮ ಸಿಂಧುತಾಗಿ ಈಗ ಹೋಗ್ಬೇಕಂದ್ರೆ ಯಾರಾನ ಒಂದಿಟ್ಟು ಎಣ್ಣೆ ಪಣ್ಣೆ ಕೊಡಿಸ್ತೀವಿ ಅಂತಂದರೆ ನಾನು ಹಂಗೆ ಸುಳ್ಳು ಹೇಳಿ ಹೋಗ್ತೀನಿ. ನಾನು ಇಲ್ಲೇನೋ ಕೆಲಸ ಐತೆ ಹೋಗ್ಬೇಕು ಅದು ಇದು ಅಂತೇಳಿ ನಾನು ಹಂಗೆ ಎಲ್ಲ ಹೋಗೋದು. ಮನೆಯಾಗ ಹೆಂಗಸ್ರ ಹತ್ರನ ಸುಳ್ಳು ಹೇಳುವಾಗಿರೇ ಹೇಳಿದ್ರೆ ಕಳ್ಸೋದು. ಇಲ್ಲ ಅಂತಂದರೆ ಹಂಗೆ ಹಿಂಗೆ ಅಂತ ಗಲಾಟೆ ಮಾಡ್ತಾರೆ. ಹೆಂಗಸ್ರ ಹತ್ರ ಸವಾಸ ಅಲ್ಲ ಅಂತೇಳಿನೇ ಹಿಂಗೆ ಸುಳ್ಳು ಹೇಳ್ತಾರೆ. ನೋಡೋದಿಲ್ಲ ನೋಡಿ ಒಂದು ಸ್ವಲ್ಪ ಹೊತ್ತು ನೋಡು ಬರ್ಬೋದೇನೋ ಸಾಮಾನ್ಯ. ಯಾಕೆ ಸುಮ್ಮನೆ ಹೆದರಿಕೆ ಮಕ್ಕ ಹೋಗ್ತೀವಿ ಬಿಡು, ಹೆದರಿಕೆ ಮಕ್ಕ ಹೋಗ್ಬೇಡ, ಏನಾಗಿಲ್ಲ ಅದಕ್ಕೆ ಹತ್ತು ಬಿಡ್ತೀಯ. ತಡ್ಕೊಳಕ್ಕಾಗಲ್ಲ. ಅವತ್ತು ಹಂಗೇನೆ ನನಗೆ ತಲೆ ಸುತ್ತೈತೆ, ಬಿದ್ದುಬಿಟ್ಟಿದ್ದೀನಿ ನಾನು. ಕಾಲು ತುಂಬ ನೋವಾಗುತ್ತೆ, ಬ್ಲಡ್ ಹೋಗ್ತೈತೆ ಅಂತ ಹೇಳ್ಬಿಟ್ರ ರಾಮು. ನನಗೆ ತುಂಬಾ ಭಯ ಆಗ್ಬಿಡ್ತು. ಯಪ್ಪ ಏನಾಯ್ತಪ್ಪ, ಯಾಕಪ್ಪ ಹಿಂಗೆ, ಏನಾಯ್ತಪ್ಪ ದೇವ್ರೆ ಅಂತ ನನಗೆ ತುಂಬ ಭಯ ಆಗ್ಬಿಡ್ತು. ಮತ್ತೆ ಹೆಂಗೋ ಬಂದ್ಬಿಟ್ರು. ನನಗೆ ಒಂಥರ ಫ್ರಾಂಕ್ ಮಾಡಿದ್ದೀನಿ ಅಂದರು. ಅವಾಗ ಹತ್ತು ಬಿಟ್ಟೆ ರಾಮು, ನೀನಿಲ್ಲ ಅಂದರೆ ಇರೋಕ್ಕಾಗಲ್ಲ, ಈ ರೀತಿ ಎಲ್ಲ ಫ್ರಾಂಕ್ ಮಾಡಬೇಡ ನನಗೆ ಅಂತೇಳಿ ನಾನು ತುಂಬ ಹತ್ತು ಬಿಟ್ಟೆ. ಭಯ ಆಗುತ್ತೆ. ನಾನು ಏನಂದ್ರೂ ಅವ್ರು ಸುಳ್ಳು ಹೇಳೋರೆ ಅಂದ್ರೂ ನಾನು ತಡ್ಕೊಂಬಕ್ಕಾಗಲ್ಲ. ನೋಡೋಣ ತಡಿ ಒಂದು 5 ನಿಮಿಷ. ಇಲ್ಲೇ ಎಲ್ಲಾದರೂ ಐದಾರೋ ಏನೋ ಯಾರ ಹತ್ರ ಅಂದರೆ ಬೇರೆ ಮಾತಾಡಿದ್ರಪ್ಪ, ಯಾರೋ ಪೊಲೀಸ್ ಸ್ಟೇಷನಿಂದ ಮಾತಾಡ್ತಿದ್ದೀವಿ ಅಂತ. ಆದರೂ ಫ್ರೆಂಡ್ ಒಬ್ರು ಇದ್ದಾರೆ, ಅದು ವಿಷ್ಣು ಅಣ್ಣ ಅಂತ. ಏನಾದರೂ ಆ ಅಣ್ಣ ಏನಾದರೂ ಮಾತಾಡ್ತಾವ ಏನೋ. ನನಗೊಂಥರ ಭಯ ಆದಂಗೆ ಐತಿ. ಇಂಥವೆಲ್ಲ ಕೇಳಿಬಿಟ್ರೆ ನನಗೆ ತಡ್ಕೊಂಬಕ್ಕೆ ಆಗಲ್ಲ. ನನಗೆ ಊಟ ಮಾಡೋಕ್ಕೂ ಮನ್ಸು ಬರಲ್ಲ, ನನಗೆ ಎದ್ದಳೋಕ್ಕೆ ಮನ್ಸು ಬರಲ್ಲ. ಒಂಥರ ಭಯ ಆದಂಗೆ ಆಗ್ಬಿಡುತ್ತೆ ನನಗೆ. ಈಗ ಮನಸ್ಸು ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ. ಇಂಥದ್ದು ಏನೋ ಸ್ವಲ್ಪ ಏನಾದರೂ ಎಡವಟ್ಟು ಆಗೈತೆ ಅಂದರೆ ನನಗೆ ತಡ್ಕೊಳಕ್ಕಾಗಲ್ಲ. ಅಷ್ಟು ನನಗೆ ದುಃಖ ಆಗುತ್ತೆ, ನನಗೆ ಸಹಿಸ್ಕೊಳಕ್ಕಾಗಲ್ಲ. ನಾನು ಗಟ್ಟಿಯಲ್ಲ, ನಾನು ಭಾಳ ಸ್ಮೂತು. ನನ್ನ ಮನಸ್ಸು ಭಾಳ ಸ್ಮೂತು, ಮೃದು ನನ್ನ ಮನಸ್ಸು. ನನಗೆ ತಡ್ಕೊಳಕ್ಕಾಗಲ್ಲ. ಏನು ಮಾಡೋಣಪ್ಪ ಅನ್ನಿಸ್ತೈತೆ ನನಗೆ. ಇದು ಸುಳ್ಳು ನಿಜವೋ, ಹೆಂಗೆ ಮಾಡೋಣ? ಸ್ಟೇಷನಿಗೆ ತಕ್ಕ ಹೋಗೋಣ ಬೇಡವ? ಇವ್ರು ಹೇಳಿರೋದು ಸುಳ್ಳು ನಿಜನೋ ಅನ್ನಿಸ್ತೈತೆ. ಅಡಿಯಮ್ಮ ಒಂದು ಅರ್ಧ ಗಂಟೆ ಸುಧಾರಿಸು. ಬರಲಿಲ್ಲ ಅಂದ್ರೆ ಆಮೇಲೆ ಹೋಗಿ ನೋಡ್ಕೊಂಬರಕ್ಕಾಗುತ್ತೆ ಅಲ್ಲೇನಪ್ಪ. ಆಮೇಲಿಂದ ಹೋಗಿ ನೋಡ್ಕೊಂಬರಕ್ಕಾಗುತ್ತೆ. ರಮ್ಮನಪ್ಪನೇ ಕರ್ಕೊಂಡು ಹೋಗ್ತಾನೆ ಗಾಡಿಗೆ, ನೀನು ಕರ್ಕೊಂಡೋಗಪ್ಪ. ಸರಿ ಆಯ್ತು ಹೇಳು, ನಾನೇ ಕರ್ಕೊಂಡು ಹೋಗ್ತೀನಿ. ಹೋಗೋಕ್ಕಾಗುತ್ತೆ, ಸುಮ್ಮನಿರು. ಏನೋ ಅದಕ್ಕೆಲ್ಲ ಏನು ಟೆನ್ಷನ್ ತಗೊಬಿಡಲ್ಲಪ್ಪ. ಸಿಂಧು ಗೊತ್ತಾಳೆ, ಸಿಂಧು ಅಂತ ಮಾತಾಡ್ಬಂತೆ. ನೀನೇನು ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ಇದ್ಬಿಡು. ಅವಳು ಇದ್ದಾಳೆ ನೋಡ್ಕೊಂಬ್ತಾಳೆ. ಏನಿಲ್ಲ ಮಯಮ್ಮ, ಯಾರಿಗೆ ಆಗಲಿ ಕಷ್ಟ ಅಂದ್ರೆ ಸಾಕು ಆಗ್ತಾಳೆ. ನಾವು ಹಂಗೆ ಅಪ್ಪ ಗಂಡ ಹೆಂಡ್ತಿ ಯಾವತ್ತೂ ಅಷ್ಟೇ. ಯಾರಿಗಾನ ಕಷ್ಟ ಅಂದ್ರೆ ಅಂತೀವಿ. ಹೋಗೋಣ ಬಿಡು, ನೀನು ತಲೆ ಕೆಡಿಸಬೇಡ. ಹೋಗಿ ಕೇಳ್ಕೊಂಬರೋಣ ಅದೇನು ಎತ್ತ ಅಂತೇಳಿ. ಸಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ ಮೊನ್ನಮ್ಮವ, ನನಗೆ ಅದೇ ಭಯ ಆಗ್ತಾ ಇರೋದು. ಸಸ್ಪೆಂಡ್ ಯಾಕೆ ಮಾಡಿದ್ರಪ್ಪ, ಯಾಕೆ ಏನು ಎತ್ತ ಅಂತ ಅನ್ನಿಸ್ತಾ ಇತ್ತು. ಹೋಗತ್ತ ಒಂಥರ ಭಯ ಆಗ್ತೈತೆ. ಅದಕ್ಕೆ ಮತ್ತೇನಿಲ್ಲ, ಸುಧಾರ್ಸತ್ತ ಅವನೆಲ್ಲ ನಿನ್ನ ಎದುರ್ಸಕ್ಕಂಗೆ ಹೇಳವನೇ ಅನ್ಸುತ್ತಿ. ಎದುರ್ಸಕ್ಕೆ ಹಂಗೆ ಹೇಳಿರ ಸುಮ್ಕೆ ನೀನೇನು ತಲೆ ಕೆಡಿಸಬೇಡ. ರಾಮನ್ನ ಅರೆಸ್ಟ್ ಮಾಡಿದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ ಪೊಲೀಸ್ನವರು ಫೋನ್ ಮಾಡಿ. ಆದರೆ ಸುಳ್ಳು ನಿಜನ ಒಂದು ಗೊತ್ತಿಲ್ಲ ನನಗೆ. ಆದರೆ ನನಗೆ ಯಾವ್ದು ನಂಬಬೇಕು ಯಾವ್ದು ಬಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈಗ ಏನಾಗೈತೆ ರಾಮಂಗೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಇಷ್ಟೊತ್ತಿಗೆ ಬರಬೇಕಾಯ್ತು ಮನೆಗೆ, ಯಾಕೆ ಬಂದಿಲ್ಲ ಅಂತ ಹೇಳಿದ್ದಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಫೋನ್ ಮಾಡಿದರು. ಇವರು ಒಂದೊಂದ್ಸತಿ ನಾನು ಫ್ರಾಂಕ್ ಮಾಡೋದು ಜಾಸ್ತಿ, ನನ್ನ ಎದುರಿಸ್ತಾ ಇರ್ತಾರೆ. ದುಡ್ಡು ಜಾಸ್ತಿ ಬಂದಾಗ ಇವ್ರಿಗೆ ಖುಷಿ ಆಗುತ್ತಾ, ಅವಾಗ ನನಗೆ ಈ ರೀತಿ ಫ್ರಾಂಕ್ ಎಲ್ಲ ಮಾಡ್ತಾರೆ. ನನ್ನ ಹತ್ರ ತಮಾಷೆ ಮಾಡೋದು ಜಾಸ್ತಿ ರಾಮು. ಅದಕ್ಕೆ ನನಗೆ ಭಯ ಆಗ್ತೈತೆ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.